ಸಾಧನ ಈ ಧಾರಾವಾಹಿ ನೋಡ್ತಿದ್ದ ಹಾಗೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ. ಒಂಚೂರಾದರೂ ಇಷ್ಟ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನೂ ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಟ್ಟಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಾಡ್ತೀರಾ ಅಲ್ವಾ? ಮುಂದೇನಾಗತ್ತೆ ಅಂತ ನೋಡೋಣ. ಯಾಕೆ ಹೆದರ್ಕೋತಿದ್ಯಾ ಸಾಧನ? ಬಾ ಕೂತ್ಕೋ ಸಾಧನ. ಮೇಡಮ್, ಹೇಗೂ ಬಹುಮಾನದ ಹಣ ಬಂದಿದೆಯಲ್ಲ, ಅದನ್ನು ನಿಮಗೆ ಕೊಟ್ಬಿಡ್ತೀನಿ ಮೇಡಮ್. ತಪ್ಪು ತಿಳ್ಕೊಬೇಡಿ, ತುಂಬ ಲೇಟಾಗಿ ಕೊಡ್ತಾ ಇದ್ದೀನಿ. ಅಯ್ಯೋ ರಾಮ, ನಿನ್ನ ಹತ್ರ ಯಾರೀಗ ಫೀಸ್ ಕೇಳಿದ್ರು? ನಿನ್ನನ್ನು ಮಾತಾಡಕ್ಕೆ ಕರೆದಿದ್ದೆ ಬೇರೆ ಉದ್ದೇಶಕ್ಕೆ. ಇಷ್ಟಕ್ಕೂ ನಾನು ನಿನ್ನನ್ನು ಕರೆದಿದ್ದಲ್ಲ, ಪ್ರಣವ್ ಅವರು ನಿನ್ನನ್ನು ಕರೆದಿದ್ದು. ಮೊದಲು ಕೂತ್ಕೋ. ಹಾಂ, ಸರ್ ಕರೆದಿದ್ದ? ಯಾಕೆ? ಗಾಬರಿ ಗೌರಮ್ನವ್ರೆ, ಮೊದಲು ಕೂತ್ಕೊಳ್ಳಿ, ನಿಧಾನವಾಗಿ ಮಾತಾಡೋಣ. ಕೂತ್ಕೋ. ಆರಾಮಾಗಿ ಕೂತ್ಕೊಳ್ಳಿ ಸಾಧನ, ನಿಮ್ಮನ್ನೇನು ಬೈಯಕ್ಕೆ ಕರೆದಿಲ್ಲ. ವಾಣಿ ಮೇಡಮ್, ಇವರು ಮೊದ್ಲಿಂದನೂ ಹೀಗೆನಾ, ಇಲ್ಲ ಇವತ್ತು ನನ್ನನ್ನು ನೋಡಿ ಹೆದರ್ಕೋತಿದ್ದಾರಾ? ಹಾಗೇನಿಲ್ಲ, ನಮ್ಮ ಸಾಧನ ಸ್ವಲ್ಪ ಸಂಕೋಚದ ಸ್ವಭಾವದವಳು. ಅದೇನಾಯ್ತಂದ್ರೆ ಅವಳಿಗೆ ಸಂಗೀತದ ಫೀಸ್ ಕಟ್ಟೋಕ್ಕೆ ಸ್ವಲ್ಪ ಅನಾನುಕೂಲ ಆಯ್ತಂತೆ. ಹಾಗಾಗಿ ಒಂದು ತಿಂಗಳಿಂದ ಅವಳು ಬಂದಿರಲಿಲ್ಲ. ಅದಕ್ಕೆ ಇವತ್ತು ನಾವು ಒಳಗೆ ಕರೆದ್ನಲ್ಲ, ಫೀಸ್ಗೋಸ್ಕರನೇ ಅವಳನ್ನು ಕರೆದಿದ್ದು ಅಂತ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಓ, ಇಷ್ಟೇ ವಿಷಯನಾ? ಆದ್ರೂ ಸಾಧನ, ನೀವು ತುಂಬಾ ಜಾಸ್ತಿನೇ ಹೆದರ್ಕೋತಾ ಇದ್ದೀರಾ. ನಿಮ್ಮಲ್ಲಿ ತುಂಬಾನೇ ಕೀಳರಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಹೌದು ಪ್ರಣವ್ ಅವರೇ, ತುಂಬ ಹೆದರ್ಕೋತಾಳೆ, ಕೀಳರಿಮೆ ಇದೆ. ಆದರೆ ಮುಂಚೆಗೂ ಇವಾಗಿಗೂ ತುಂಬಾನೇ ಬದಲಾಗಿದ್ದಾಳೆ ನಮ್ಮ ಸಾಧನ. ಆದರೆ ಇದು ಸಾಲದು ಅಂತ ನಮ್ಗೆ ಅನ್ಸುತ್ತೆ. ಹೌದಾ ಸಾಧನ? ಸರ್, ಅದೇನಂದ್ರೆ, ನಾನು ಚಿಕ್ಕವಳಿದ್ದಾಗ ಮಂಚದಿಂದ ಬಿದ್ದು ಕಾಲಿಗೆ ಏಟಾಯಿತು. ಅವತ್ತಿಂದ ನಾನು ಕುಂತ್ಕೊಂಡೇ ನಡೆಯೋದು. ತುಂಬ ಜನ ನನ್ನನ್ನು ಸಾಧನ ಅಂತ ಕರೆಯೋ ಬದಲು ಕುಂಟಿ ಸಾಧನ ಅಂತಲೇ ಕರೀತಾ ಇದ್ರು. ಮನೆಯಲ್ಲಿ ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿನೇ ಮುದ್ದಲ್ಲಿ ಬೆಳೆಸಿದ್ರು. ಹಾಗಾಗಿ ಯಾರು ಏನೇ ಹೇಳಿದ್ರು ನನಗೆ ಎದುರು ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಏನೋ ಒಂಥರ ಕೀಳರಿಮೆ. ಕೀಳರಿಮೆನ ಕಿತ್ತಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಅದು ಸಾಧ್ಯ ಆಗ್ತಿಲ್ಲ. ಆದರೆ ನನ್ನ ಸ್ವಾಭಿಮಾನಕ್ಕೆ ಸಣ್ಣದಾಗಿ ಪೆಟ್ಟು ಬಿತ್ತು. ಆ ಪೆಟ್ಟು ಬಿದ್ದಾಗ ನನ್ನ ಕೀಳರಿಮೆ ಕೋಟೆಯ ಸರಳಗಳು ಸ್ವಲ್ಪ ಸಡಿಲ ಆದವು. ಹೊರಗಿಂದ ಬೆಳಕು ಕಾಣಿಸೋಕ್ಕೆ ಶುರುವಾಯ್ತಲ್ಲ, ಅದನ್ನು ನಾನು ಆಸಕ್ತಿಯಿಂದ ಕುತೂಹಲದಿಂದ ನೋಡೋಕ್ಕೆ ಶುರು ಮಾಡಿದೆ. ಆ ಬೆಳಕನ್ನು ಮತ್ತಷ್ಟು ಜಾಸ್ತಿ ನೋಡಬೇಕು ಅಂತ ಆಸೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಜೊತೆಗೇನೆ ಹುಟ್ಟಿ ಬಂದಿರೋ ಈ ಕೀಳರಿಮೆ ಕೋಟೆನ ನಾನು ಹೇಗೆ ತಾನೇ ಕಿತ್ತೆಸಿಲಿ ಹೇಳಿ? ಹಾ, ನೀವ್ ಹೇಳೋದ್ ನಿಜ. ಒಂದ್ ಹಂತದವರೆಗೆ ಈ ಪ್ರೀತಿ, ಮಮಕಾರ, ವಾತ್ಸಲ್ಯ ಎಲ್ಲ ಸಿಗತ್ತೆ. ಆದ್ರೆ ಕ್ರಮೇಣ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನೀವ್ ಎಚ್ಚೆತ್ಕೊಳ್ಬೇಕು. ಅದೇ ಗುಂಗಲ್ಲಿದ್ರೆ ನೀವು ಶಾಶ್ವತವಾಗಿ ಕೀಳರಿಮೆ ಕೋಟೆಯಲ್ಲೇ ಇರ್ಬೇಕಾಗತ್ತೆ. ಹಾ, ಅಂದ್ಹಾಗೆ ಈ ಕೀಳರಿಮೆ ಕೋಟೆನ ಕಿತ್ತೆಸೆಯೋ ಬದಲು, ಅಂದ್ರೆ ಅದು ಕಿತ್ತೆಸೆಯೋದು ವ್ಯರ್ಥ ಪ್ರಯತ್ನ. ಅದು ಎಷ್ಟೇ ಕಿತ್ತೆಸಿದ್ರು ಅದು ಇನ್ನೊಂದು ಕಡೆಯಿಂದ ಚಿಗುರ್ಕೊಳ್ತಾ ಬರುತ್ತೆ. ಅದಕ್ಕೆ ಗೊಬ್ಬರ, ನೀರು ಏನೂ ಬೇಕಾಗಿಲ್ಲ. ಅದು ತನ್ನಿಂದ ತಾನೇ ಹುಟ್ಕೊಂಡ್ಬರುತ್ತೆ. ಅದ್ರ ಬದಲು ನೀವು ಆತ್ಮವಿಶ್ವಾಸನ ಬೆಳೆಸೋದ್ರ ಕಡೆ ಗಮನ ಕೊಡಬೇಕು. ಈ ಆತ್ಮವಿಶ್ವಾಸ ಒಂದ್ಸಲಿ ಚಿಗುರೋದಕ್ಕೆ ಶುರುವಾದ್ರೆ ಸಾಕು, ತನ್ನಿಂದ ತಾನೇ ಬೆಳೆಯೋದಕ್ಕೆ ಶುರುವಾಗತ್ತೆ. ಹಾ, ಆತ್ಮವಿಶ್ವಾಸದ ಬೀಜನ ನೆಟ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕನಾಗಿರೋ ಪೋಷಣೆ ಸಿಗಬೇಕು. ಒಂದು ಸಲ ಅದಕ್ಕೆ ಪೋಷಣೆ ಸಿಕ್ಕಿ ಅದು ಬೆಳೀತಾ ಬಂತು ಅಂದರೆ ಆಮೇಲೆ ಅದು ತನ್ನಿಂದ ತಾನೇ ದೊಡ್ಡದಾಗಿ ಬೆಳೆಯುತ್ತೆ. ಆಗ ಈ ಕೀಳರಿಮೆ ಅನ್ನೋದು ಹೇಳ ಹೆಸರಿಲ್ದಂಗೆ ಹೋಗ್ಬಿಡತ್ತೆ. ನೀವು ಇಂಪ್ರೂವ್ ಆಗಿದ್ದೀರಾ ಅಂತ ಮೇಡಮ್ ಅವ್ರು ಹೇಳಿದ್ರು, ಆದ್ರೂ ಇನ್ನೂ ಇಂಪ್ರೂವ್ ಆಗಬೇಕು. ಮೊದಲು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು. ಹೌದು ಸರ್, ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಒಂದೊಂದ್ಸಲಿ ಮನಸ್ಸು ಕುಗ್ಗಿ ಬಿಡತ್ತೆ. ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದೇ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ.
ಹಾಗಾಗಿ ಈ ಛಲ, ಧೈರ್ಯ, ಗುರಿ ಈ ಪದಗಳು ಆಗಾಗ ಮನಸ್ಸಿನ ಮೂಲೆಗೆ ಸೇರಿಬಿಡುತ್ತೆ. ಈ ಭಯ, ಆತಂಕ, ಕೀಳರಿಮೆಗಳು ಮುಂದಕ್ಕೆ ಬಂದ್ಬಿಡುತ್ತೆ. ಮೊದಲು ನಿಮ್ಮನ್ನು ನೀವು ಒಪ್ಕೋಬೇಕು. ನಿಮ್ಮನ್ನು ನೀವು ಒಪ್ಕೊಂಡ್ರೆ ಅರ್ಧ ಗೆದ್ದ ಹಾಗೇನೆ. ಮತ್ತೆ ಬೇರೆಯವರ ನಿಂದೆ ಗೇಲಿ ಮಾತಿ ಕಿವಿ ಕೊಡೋದಕ್ಕಿಂತ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ದೇಹದ ಮಾತನ್ನ ಕೇಳೋದಕ್ಕೆ ಶುರು ಮಾಡಿ. ಆಗ ನಿಮಗೆ ದಾರಿ ಸ್ಪಷ್ಟ ಆಗತ್ತೆ. ನಮ್ಮ ಕೈಲಿ ಆಗದೆ ಇರೋ ಕೆಲಸನ ದೇಹ ಒಪ್ಕೊಳ್ಳಲ್ಲ, ಹೇಳುತ್ತೆ ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಅದನ್ನ ನೀವು ಸ್ವಲ್ಪ ಗಮನ ಇಟ್ಟು ಆಲಿಸಿದ್ರೆ ನಿಮಗೆ ಗೊತ್ತಾಗತ್ತೆ. ಹೀಗೆ ನೀವು ನಿಮ್ಮ ಮನಸ್ಸಿನ ಮಾತು, ದೇಹದ ಮಾತನ್ನ ಕೇಳ್ತಾ ಇದ್ರೆ ನೀವೇನು ಮಾಡಬಹುದು ಅನ್ನೋ ಸ್ಪಷ್ಟ ಗುರಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೋತಾ ಹೋದಾಗೆ ನಾನು ಏನು ಮಾಡಬಹುದು, ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದರಿಂದ ನಿಮ್ಮ ಯಶಸ್ಸಿಗೆ ನೀವು ಇನ್ನೂ ಹತ್ರ ಆಗ್ತಾನೇ ಹೋಗ್ತೀರಾ. ಹೌದಮ್ಮ ಸಾಧನ, ನಮ್ಮ ಮನಸ್ಸನ್ನ ಮನೋರಥ ಅಂತ ಹೇಳ್ತಾರೆ. ಈ ರಥಕ್ಕೆ ನಾವು ಒಂದು ನಿರ್ದಿಷ್ಟ ಗುರಿ ತೋರಿಸ್ಬೇಕು, ಅಂದ್ರೆ ಮಾರ್ಗ. ಒಂದ್ಸಲಿ ನಮ್ಮ ಗುರಿ ಕಡೆಗೆ ನಮ್ಮ ರಥನ ಅಂದ್ರೆ ಮನಸ್ಸಿನ ರಥನ ತಿರುಗಿಸಿದ್ರೆ ಅದು ನಿಧಾನಕ್ಕೆ ಗುರಿ ಕಡೆ ಹೋಗುತ್ತೆ. ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಆ ರಥ ತನ್ನಿಂದ ತಾನೇ ಸಲೀಸಾಗಿ ಗುರಿ ಕಡೆ ಹೋಗುತ್ತೆ. ಆದ್ರೆ ನಮ್ಮ ಗುರಿ ಏನು ಅನ್ನೋ ಸ್ಪಷ್ಟ ಅರಿವು ನಮ್ಗಿರ್ಬೇಕು. ಹಾಗೆ ನಮ್ಮ ಮನೋರಥನ ಬೇರೆ ಯಾವ ಕಡೆನೂ ಹೋಗದೆ ಇರೋ ಹಾಗೆ ನೋಡ್ಕೊಂಡು ನಮ್ಮ ಗುರಿ ಕಡೆನೇ ಸಾಗೋ ಹಾಗೆ ಮಾಡೋ ಪ್ರಯತ್ನ ಕೂಡ ನಮ್ದು. ಒಂದು ಸಲ ಅದು ಸರಿಯಾದ ದಾರಿಯಲ್ಲಿ ನಡೆಯಕ್ಕೆ ಶುರು ಮಾಡಿದ್ರೆ ಆಮೇಲೆ ಅದನ್ನ ನಿಲ್ಸೋದಕ್ಕೆ ಸ್ವತಃ ನಿಮ್ ಕೈಯಲ್ಲೇ ಸಾಧ್ಯ ಇಲ್ಲ. ಹಾ, ಅಂದ್ಹಾಗೆ ನಮ್ಮಿಬ್ರು ಮಾತನ್ನ ಮಾತ್ರ ಕಡೆಗಣಿಸ್ಬೇಡಿ. ಇದನ್ನ ಅಕ್ಷರಶಃ ಪಾಲಿಸಿ, ಆಯ್ತಾ? ಖಂಡಿತ ನಿಮ್ಮಿಬ್ಬರು ಮಾತನ್ನ ಪಾಲಿಸ್ತೀನಿ ಸರ್. ನಿಮ್ಮಿಬ್ಬರು ಮಾತು ಕೇಳಿದ್ಮೇಲೆ ನನಗೆ ಇನ್ನೂ ಬದಲಾಯಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಮೊದಲು ಇದೆಲ್ಲ ಕಷ್ಟ ಅನ್ಸುತ್ತೆ, ಆದ್ರೆ ಪ್ರಯತ್ನ ಪಟ್ರೆ ಯಾವುದು ಅಸಾಧ್ಯ ಇಲ್ಲ. ಮೊದಲು ಸಣ್ಣ ಗುರಿಗಳನ್ನ ಇಟ್ಕೊಳ್ಳಿ. ಅದನ್ನ ಸಾಧಿಸ್ತಾ ಹೋದಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆಗ ದೊಡ್ಡ ಗುರಿನ ಸಾಧಿಸೋ ಕಡೆ ನಿಮಗೆ ಒಂದು ಪ್ರೇರಣೆ ಸಿಗತ್ತೆ. ಹಾಗೆ ನೀವು ಅದನ್ನ ಸಾಧಿಸ್ತೀರಿ ಕೂಡ. ಇನ್ನೊಂದು ವಿಷಯ ಸಾಧನ, ನನ್ನನ್ನ ಪ್ರಣವ್ ಅಂತ ಕರೀರಿ. ಈ ಸಾರು, ಹುಳಿ, ಪಲ್ಯ ಏನು ಬೇಡ, ಪ್ರಣವ್ ಅಂದ್ರೆ ಸಾಕು. ನನ್ನನ್ನ ನಿಮ್ಮ ಆತ್ಮೀಯರಲ್ಲಿ ಒಬ್ಬ ಅಂತ ಅನ್ಕೊಳ್ಳಿ, ಹಿತೈಷಿ ಅಂತನಾದ್ರೂ ಅನ್ಕೊಳ್ಳಿ. ಈ ಸಾರು ಮತ್ತೆ ಅವ್ರೆ ಗಿವ್ರೆ ಅಂದ್ರೆ ನಮ್ಮಿಬ್ರ ಮಧ್ಯ ಒಂಥರ ಅಂತರ ಬೆಳೆಯುತ್ತೆ. ನಮ್ಮ ಸಮಾನ ಮನಸ್ಕರಲ್ಲಿ ಅಥವಾ ಸಮಾನ ವಯಸ್ಕರಲ್ಲಿ ಗೆಳೆತನ ಇದ್ರೆ ಆಗ ನಾವು ಏನ್ ಹೇಳ್ಬೋದು, ಮನ ಬಿಚ್ಚಿ ಮಾತಾಡಕ್ಕೆ ಸುಲಭ ಆಗತ್ತೆ. ಸರಿನಾ? ಹಾ ಆಯ್ತು ಸರ್, ನಿಮ್ಮನ್ನ ಇನ್ಮೇಲೆ ಹಾಗೆ ಕರಿತೀನಿ. ಮತ್ತೆ ಸಾರಂದ್ರಲ್ವಾ? ಇಲ್ಲ ಪ್ರಣವ್ ಅವರೇ, ಅಲ್ಲ ಅವರೇನು ಬೇಡ, ಪ್ರಣವ್. ಸರಿ ವಾಣಿ ಮೇಡಮ್, ನಾನು ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ ಪ್ರಣವ್. ಬೇಡ ಮೇಡಮ್, ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಅಂದ್ಹಾಗೆ ಸಾಧನ ಮಾತ್ರ ಅಲ್ಲ, ನೀವು ಕೂಡ ನನ್ನನ್ನು ಪ್ರಣವ್ ಅಂತಾನೆ ಕರಿಬೇಕು. ಮತ್ತೆ ಈ ಥರ ನೀವು ತಾವು ಅಂತೆಲ್ಲ ಬೇಡ. ನೀವು ನನಗಿಂತ ದೊಡ್ಡವರಲ್ವಾ, ನೀವು ಕೂಡ ನನ್ನನ್ನು ಏಕವಚನದಲ್ಲೇ ಮಾತಾಡಿಸ್ಬೇಕು. ಆಯ್ತಪ್ಪ, ಹಾಗೇ ಮಾತಾಡಿಸ್ತೀನಿ. ಹಾ, ಬರ್ತೀನಿ ಮೇಡಮ್. ಬಾಯ್ ಸಾಧನಾ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮರೆಯದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.